ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಹೋಮ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹೋಮ್ ಲೋನ್ ತಗೊಂಡಾಗ ಅದ್ರ ಜೊತೆಗೇನೆ ಇನ್ಶೂರೆನ್ಸ್ ಬರುತ್ತೆ, ಅದು ಎಲ್ಲರೂ ಗೊತ್ತಿರುವಂಥದ್ದು. ಆದರೆ ಅಷ್ಟಕ್ಕೆ ಸಾಕಾಗಲ್ಲ ಅನ್ನುವಂಥ ವಿಚಾರವನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಈ ಹೋಮ್ ಇನ್ಶೂರೆನ್ಸ್ ಅಂದರೆ ಏನು, ಇದರ ಉಪಯೋಗ ಏನು, ಇದೆಲ್ಲ ವಿಚಾರಗಳ ಬಗ್ಗೆ ನಾವು ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ಇವತ್ತಿನ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಣಕಾಸು ತಜ್ಞರಾದ BN ಭರತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಭರತ್ ಅವರೇ. ಅಂದಹಾಗೆ ಈ ಹೋಮ್ ಇನ್ಶೂರೆನ್ಸ್ ಅಥವಾ ಬಿಲ್ಡಿಂಗ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ನಮ್ಮ ವ್ಯೂವರ್ಸ್ ಕೂಡ ಕೇಳ್ತಾ ಇದ್ರು. ಸೊ ಹಾಗಾಗಿ ಏನಿದು ಅಂತ ಹೇಳ್ತೀರಾ ಅಂತ. ನೀವೇ ಪ್ರಾರಂಭದಲ್ಲಿ ಹೇಳಿದಾಗೆ ಈ ಹೋಮ್ ಲೋನ್ ತಗೋಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಹೌದು, ಸರಿಯಾಗಿ ಹೇಳಿದ್ದೀರಾ. ಜನ ಕೂಡ ಏನು ಯೋಚನೆ ಮಾಡ್ತಾರೆ ಅಂದರೆ, ಲೋನ್ ತಗೊಂಡ್ರೆ ಮಾತ್ರ ಮನೆಗೆ ಇನ್ಶೂರೆನ್ಸ್ ಬೇಕು ಅಂತ. ಅದು ಹೌದು, ಅದು ಬ್ಯಾಂಕಿಂದಾಗಲಿ ಯಾವುದೇ ಸಂಸ್ಥೆಯಿಂದ ಲೋನ್ ತಗೊಂಡ ಮೇಲೆ ಆ ಬಿಲ್ಡಿಂಗಿಗೆ ಒಂದು ಇನ್ಶೂರೆನ್ಸ್ ಮಾಡಿಸೋದು ಕಡ್ಡಾಯ. ಹೌದು. ಇದಲ್ಲದೆ ಯಾವುದಾದ್ರೂ ಮನೆಗೆ ಇನ್ಶೂರೆನ್ಸೇ ಅಂದರೆ ಲೋನೇ ಇಲ್ಲ, ಯಾಕೆ ಇನ್ಶೂರೆನ್ಸ್ ಬೇಕು ಅಂತ ಜನ ತಿಳ್ಕೊಳ್ತಾರೆ. ಆ ರೀತಿಯಲ್ಲ, ಯಾವುದೇ ಮನೆ ಇರಲಿ ಅದಕ್ಕೆ ಒಂದು ಇನ್ಶೂರೆನ್ಸು ಮಾಡೋದು ಒಳ್ಳೆಯದು. ಯಾಕೆಂದರೆ ಉದಾಹರಣೆಗೆ ಎಲ್ಲೋ ಏನೋ ಒಂದು ಭೂಕಂಪ ಆಯಿತು, ಅಥವಾ ಮಳೆ ಬಂದು ಮನೆ ಕುಸಿತ, ಗುಡ್ಡ ಪ್ರವಾಹ ಬಂತು, ಈ ರೀತಿಯೆಲ್ಲ ಯಾವುದೇ ಒಂದು ಪ್ರಾಕೃತಿಕ ವಿಕೋಪಗಳಿಂದ ಮನೆಯ ಭಾಗಶಃ ಕುಸಿತ ಆದರೆ ಅಥವಾ ಮನೆ ಕುಸಿತ ಆದರೆ, ಅಂಥ ಸಂದರ್ಭಗಳಲ್ಲಿ ಮೊದಲೇ ಒಂದು ಇನ್ಶೂರೆನ್ಸ್ ಅಂತ ಮಾಡಿದರೆ ನೀವು ಮನೆ ಕಳ್ಕೊಂಡ ನೋವು ಏನಿರುತ್ತಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಶಮನ ಆಗುವ ಅವಕಾಶಗಳು ಇದರಲ್ಲಿ ಇರುತ್ತೆ. ಹಾಗಾಗಿ ಜನ ಈ ರೀತಿ ಮನೆ ಅಥವಾ ಯಾವುದೇ ಬಿಲ್ಡಿಂಗ್ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ ಹೋಮ್ ಇನ್ಶೂರೆನ್ಸ್ ಬಗ್ಗೆ. ನಿಜ, ಇವಾಗ ತುಂಬ ಮಳೆಗಾಲದ ಸಂದರ್ಭ, ಕೆಲವು ಕಡೆ ಭೂಕುಸಿತ ಆಗಿ ನಮ್ಮ ರಾಜ್ಯದಲ್ಲೇ ಸಾಕಷ್ಟು ಮನೆಗಳಿಗೆ ಮತ್ತು ಕಟ್ಟಡಗಳಿಗೆ ಹಾನಿ ಆಗಿರುವಂಥದ್ದು ಇದೆಲ್ಲ ಕೇಳ್ತಾ ಇದ್ದೀವಿ. ಹಾಗಾಗಿ ಸೊ ಈ ಹೋಮ್ ಇನ್ಶೂರೆನ್ಸ್ ಅಥವಾ ಬಿಲ್ಡಿಂಗ್ ಇನ್ಶೂರೆನ್ಸ್ ಯಾವುದೆಲ್ಲ ಪ್ರಾಪರ್ಟಿಗಳಿಗೆ ಸಿಗುತ್ತೆ, ಮತ್ತು ಎಷ್ಟರ ಮಟ್ಟಿಗೆ ಸಿಗುತ್ತೆ, ಮತ್ತು ಇದಕ್ಕೆ ಪ್ರೀಮಿಯಂ ಎಲ್ಲ ಹೇಗಿರುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸ್ತೀರಾ ಅಂತ. ಈ ಬಿಲ್ಡಿಂಗಿಗೆ ಇನ್ಶೂರೆನ್ಸು ಅಂತ ನಾನು ಹೇಳಿದೆಲ್ಲ, ಇದು ಸಾಮಾನ್ಯವಾಗಿ ಇನ್ಶೂರೆನ್ಸ್ ಮಾಡಿಸುವಂಥ ಕಂಪನಿಗಳು ಒಂದೊಂದು ಜಾಗಕ್ಕೆ ಒಂದೊಂದು ರೀತಿಯ ಪ್ರೀಮಿಯಂ ಇರುತ್ತೆ. ಉದಾಹರಣೆ, ಕೆಲವೆಲ್ಲ ಪ್ರದೇಶಗಳಲ್ಲಿ ಭೂಕುಸಿತಗಳು ಅಥವಾ ಗುಡ್ಡ ಕುಸಿತಗಳು ಜಾಸ್ತಿ ಆಗುತ್ತೆ ಅಂತ ಈ ಹಿಂದಿನ ಚರಿತ್ರೆಯನ್ನು ಗಮನಿಸಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಂಥ ಕಂಪನಿಗಳು ಪಿನ್ ಕೋಡನ್ನು ನೋಡುತ್ತೆ. ಯಾವುದೇ ಊರಿನ ಪಿನ್ ಕೋಡನ್ನು ನೋಡಿದ ತಕ್ಷಣ ಅವರಿಗೆ ಅಂಥ ಸ್ಥಳಗಳಲ್ಲಿ ಈ ರೀತಿಯ ಪ್ರಾಕೃತಿಕ ವಿಕೋಪಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಇದ್ದರೆ, ಅಂಥ ಸಂದರ್ಭಗಳಲ್ಲಿ ಅಂಥ ಪ್ರದೇಶಗಳಿಗೆ ಇದಕ್ಕೆ ಕಟ್ಟುವಂಥ ಪ್ರೀಮಿಯಂನಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಥವಾ ಸ್ವಲ್ಪ ಮಟ್ಟಿನ ಹೆಚ್ಚಿಗೆ ಇರುತ್ತೆ. ಆಮೇಲೆ ಇನ್ನೊಂದು, ಈ ರೀತಿ ಪ್ರೀಮಿಯಂ ಕಂತು ನಾವು ಕಟ್ಟಬೇಕಾಗಿ ಬರುತ್ತಲ್ಲ, ಅದು 1 ವರ್ಷಕ್ಕೆ ಮಾಡಿಸ್ಬೋದು ಅಥವಾ 5 ವರ್ಷಕ್ಕೆ ಮಾಡಿಸ್ಬೋದು ಅಥವಾ 20 ವರ್ಷಕ್ಕೆ ಕೂಡ ಮಾಡಿಸ್ಬೋದು. ಹೆಚ್ಚಿನ ಅವಧಿಗೆ ಮಾಡಿಸಿದಷ್ಟು ನೀವು ಕಟ್ಟುವಂಥ ಪ್ರೀಮಿಯಮಲ್ಲಿ ರಿಯಾಯಿತಿ ಸಿಗುತ್ತೆ. ಇದನ್ನು ಗಮನಿಸಬೇಕಾದ ವಿಷಯ. ಇನ್ನೊಂದು ಉದಾಹರಣೆ, ನಿಮ್ಮ ಮನೆಗೆ ನೀವೇ ಹೇಳುವ ರೀತಿಯಲ್ಲಿ ಉದಾಹರಣೆಗೆ ಒಂದು 50 ಲಕ್ಷ ವ್ಯಾಲ್ಯೂ ಇದೆ ಅಥವಾ ಒಂದು 70 ಲಕ್ಷ ಮನೆಗೆ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂವನ್ನು ಯಾವುದೇ ರೀತಿಯಲ್ಲಿ ಇನ್ಶೂರೆನ್ಸ್ ಸಂಸ್ಥೆ ಅದನ್ನು ವೆರಿಫೈ ಮಾಡದೆ, ಅಂದರೆ ಅದನ್ನು ಚೆಕ್ ಮಾಡದೆ ಅಷ್ಟಕ್ಕಾಗಿ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಅವರು ತಯಾರಿರ್ತಾರೆ. ಆದರೆ 2 ಕೋಟಿಗಿಂತ ಹೆಚ್ಚಿಗೆ ಇದೆ, ನಾನು ಸಾಮಾನ್ಯವಾಗಿ ಹೇಳ್ತಾ ಇರೋದು, 2 ಕೋಟಿಗಿಂತ ಹೆಚ್ಚಿನ ವ್ಯಾಲ್ಯೂ ಇದೆ. ಅಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಂಸ್ಥೆಯವರು ಅದನ್ನೊಂದು ವ್ಯಾಲ್ಯೂಯೇಷನ್ ಅಂತ ಮಾಡಿಸ್ತಾರೆ. ಇಲ್ಲ ಅಂದರೆ ಈ ರೀತಿಯ ವ್ಯಾಲ್ಯೂಯೇಷನ್ನ ಅಗತ್ಯ ಇರೋದಿಲ್ಲ. ಆಮೇಲೆ ಇನ್ನೊಂದು, ನೀವು ಕೇಳಿದಾಗ ಯಾವುದಕ್ಕೆಲ್ಲ ಬರುತ್ತೆ ಅಂತೇಳಿ, ಒಂದು ಭೂಕಂಪ ಇರ್ಬೋದು, ಅಥವಾ ಯಾವುದೇ ಬೆಂಕಿ ಇರ್ಬೋದು, ಅಥವಾ ಯಾವುದೋ ದರೋಡೆ ಇರ್ಬೋದು, ಅಥವಾ ಯಾವುದೋ ಗುಡ್ಡ ಕುಸಿತ, ಈ ರೀತಿ, ಅಥವಾ ಮೊನ್ನೆ ಎಲ್ಲೋ ಒಂದು ಕಡೆ ಏನೋ ಒಂದು ಅಪಘಾತ ಆಯಿತು, ಏನಂದರೆ ಯಾವುದೋ ಒಂದು ವಿಮಾನ ಬಿತ್ತು ಅಂತ ಕೂಡ, ಏರ್ಪ್ಲೇನ್ ಈ ಥರ ಕ್ರ್ಯಾಶ್ ಆಗೋದು, ಅದಕ್ಕೂ ಕೂಡ ಮೊದಲೇ ಇದರಲ್ಲಿ ಇನ್ಶೂರೆನ್ಸಿನ ಕಂಡೀಷನ್ಸಲ್ಲಿ ಅದನ್ನು ಕೂಡ ಸೇರಿಸ್ಕೊಳ್ಳುವಂಥ ಅವಕಾಶಗಳಿದೆ. ಈಗ ಒಂದು ಧಾರಾಕಾರವಾಗಿ ಮಳೆ ಬಂತು ಅಥವಾ ಗುಡ್ಡ ಕುಸಿದು ಮನೆ ಒಂದು ಭಾಗಶಃ ಹಾನಿಯಾಗುವಂಥದ್ದು ಅಥವಾ ಪೂರ್ತಿ ನಾಶ ಆಗುವಂಥದ್ದು, ಸೊ ಅಂಥ ಸಂದರ್ಭಗಳಲ್ಲಿ ಈ ಕಟ್ಟಡಕ್ಕೆ ಇದು ಇನ್ಶೂರೆನ್ಸ್ ಕವರ್ ಆಗುತ್ತಾ ಅಥವಾ ಕಟ್ಟಡ ಒಳಗಿರುವಂಥ ವಸ್ತುಗಳಿಗೂ ಅಪ್ಲೈ ಆಗುತ್ತಾ? ಈ ಮೌಲ್ಯ ನಿರ್ಧಾರ ಹೇಗೆ ಆಗುತ್ತೆ ಅನ್ನೋದು ಕವರೇಜ್ ಎಸ್ಪೆಷಲಿ. ಒಳ್ಳೆಯ ಪ್ರಶ್ನೆ. ಕಟ್ಟಡದ್ದು ಹೇಗಿದ್ದರೂ ಮುಂಚೆ ನಾವು ಹೇಳಿರ್ತೀವಿ, ಅಂದರೆ ಸಾಲ ಅಲ್ಲ, ಈ ಇನ್ಶೂರೆನ್ಸ್ ಮಾಡಿಸೋರು ಹೇಳಿರ್ತಾರೆ ಇದಕ್ಕೆ
50 ಲಕ್ಷ ಅಥವಾ 70 ಲಕ್ಷ ವ್ಯಾಲ್ಯೂ ಇದೆ ಅಂತ ಹೇಳ್ಕೊಂಡು. ಅದೇ ರೀತಿ ಹೋಮ್ ಕಂಟೆಂಟ್ಸ್ ಅಂತ ಇರುತ್ತೆ. ಮನೆ ಒಳಗೆ ಇರುವಂಥ ಫರ್ನಿಚರ್ ಇರ್ಬೋದು, ಅಥವಾ ಮನೆ ಒಳಗೆ ಇರುವಂಥ ಬೇರೆ ಯಾವುದೇ ರೀತಿಯ ಇಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇರ್ಬೋದು. ಇದನ್ನೆಲ್ಲ ಸೇರಿಸ್ಕೊಂಡೇ ಒಂದು ವ್ಯಾಲ್ಯೂಯೇಷನ್ನು, ಅಂದರೆ ನೀವೇ ಇದನ್ನು ಹೇಳ್ಬೋದು, ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಕೊಂಡು ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಬರ್ಬೋದು. ಫರ್ನಿಚರ್ ಇರ್ಬೋದು ಅಥವಾ ವುಡನ್ ವರ್ಕ್ ಇರ್ಬೋದು, ಇದನ್ನೆಲ್ಲ ಸೇರಿಸ್ಕೊಂಡು ಎಲೆಕ್ಟ್ರಿಕ್ ಫ್ರಿಡ್ಜ್ ಇರ್ಬೋದು, ಹೌದು, ಮಿಕ್ಸಿ ಇರ್ಬೋದು, ಇದನ್ನೆಲ್ಲ ಸೇರಿಸಿ ಹೇಳ್ಬೋದು. ಆದರೆ ಈ ಸಣ್ಣ ಸಣ್ಣ ವಸ್ತುಗಳಾಗುತ್ತೆ, ಉದಾಹರಣೆಗೆ ನೀವು ಫ್ರಿಡ್ಜ್ ಅಥವಾ ಮಿಕ್ಸಿ ಹೇಳಿದ್ದು, ಇದಕ್ಕೂ ಕೂಡ ಡ್ಯಾಮೇಜ್ ಆಗಿದೆ ಅಂತ ನೀವು ಹೇಳೋದಕ್ಕೆ ಅದಕ್ಕೆ ಏನಾದರೂ ಒಂದು ದಾಖಲೆಗಳು ಏನಾದರೂ ಒಂದು ಬೇಕಾಗುತ್ತೆ ಅಷ್ಟೇ. ಇದಕ್ಕೆ ಈ ರೀತಿ ಇದಕ್ಕೆ ಡ್ಯಾಮೇಜ್ ಆಗಿದ್ದು ಹೌದು, ಅಥವಾ ಅದರದ್ದು ವ್ಯಾಲ್ಯೂ ಎಷ್ಟು, ಈ ಥರದ್ದನ್ನೆಲ್ಲ ಮೊದಲೇ ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀವು ತೆಗೆದಿಟ್ಕೊಳ್ಳೋದು ಒಳ್ಳೆಯದು. ಅದನ್ನೆಲ್ಲ ಕವರ್ ಮಾಡಬೇಕು ಅಂತಾದರೆ ಅದೆಲ್ಲ ಇಟ್ಕೊಳ್ಳೋದು ಒಳ್ಳೆಯದು. ಓಕೆ. ಈಗ ಏನಂದರೆ, ಈಗ ಜೋರು ಮಳೆಗೆ ಅಥವಾ ಭೂಕುಸಿತಕ್ಕೆ ಮನೆ ಒಂದು ತಾರಸಿ ಅಥವಾ ಹಂಚಿನ ಮಾಡಿರ್ಬೋದು, ಅದು ಕುಸಿದು ಇದು ಹಾನಿ ಆಗಿರುವಂಥದ್ದು, ಅಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಹೇಗೆ ಹೊಂದಿಸ್ಕೊಳ್ಳುವಂಥದ್ದು, ಯಾವುದು ದಾಖಲೆ ಆಗುತ್ತಾ ಅನ್ನುವಂಥದ್ದು? ಈ ಕೆಲವು ಏನಾಗುತ್ತೆ ಏನಾಗುತ್ತಂದರೆ, ಯಾವುದೋ ಒಂದು ಕಡೆ ಉದಾಹರಣೆಗೆ ಮಳೆ ಬಂದಿಲ್ಲ ಅಥವಾ ಗುಡ್ಡ ಕುಸಿತ ಏನೂ ಆಗಿಲ್ಲ, ಏನೋ ಒಂದು ಕಾರಣ ಗುಡ್ಡ ಕುಸಿತ ಆಗಿದೆ ಅಂತ ಕೊಟ್ಟರೆ, ಅಂಥ ಸಂದರ್ಭಗಳಲ್ಲಿ ಸಂಶಯ ಬಂದರೆ, ಸಂಬಂಧಪಟ್ಟ ಸಂಸ್ಥೆಗೆ, ಇನ್ಶೂರೆನ್ಸ್ ಸಂಸ್ಥೆಗೆ ಸಂಶಯ ಬಂದರೆ ಅವರು ಸರ್ಕಾರದ ಅಧಿಕಾರಿಗಳನ್ನು ಸಂಪರ್ಕಿಸಿ ಕೇಳುವಂಥ ಅವಕಾಶಗಳಿದೆ. ಅಂದರೆ ಅವರು ಕೇಳ್ಬೋದು, ಈ ರೀತಿ ಆ ಊರಲ್ಲಿ ನಡೆದಿದೆಯಾ ಅಂತ ಹೇಳ್ಕೊಂಡು ಅದನ್ನು ಅವರು ವಿಚಾರಿಸ್ಕೊಳ್ತಾರೆ ಒಂದು. ಆಮೇಲೆ ದಾಖಲೆಗಳಾಗ ಸಾಮಾನ್ಯವಾಗಿ ಮನೆಯ ಕಂಟೆಂಟ್ಸು ಮೊದಲೇ ನೀವು ಒಂದು ಡಿಕ್ಲೇರ್ ಮಾಡಿರ್ತಾರೆ, ಇದೆಲ್ಲ ಥಿಂಗ್ಸ್ ಇದೆ ಅಂತ ಹೇಳ್ಕೊಂಡು. ಸಾಮಾನ್ಯವಾಗಿ ಒಂದು ಮನೆ ಅಂದ ತಕ್ಷಣ ಯಾವುದೆಲ್ಲ ವಸ್ತುಗಳಿದೆ ಅಂತ ಒಂದು ಇನ್ಶೂರೆನ್ಸ್ ಕಂಪ್ನಿ ಕೂಡ ಗೊತ್ತಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಇನ್ಶೂರೆನ್ಸ್ ಕ್ಲೈಮನ್ನು ಅವರು ಸೆಟ್ಲ್ ಮಾಡ್ತಾರೆ. ಸೊ ಈಗ ಈ ಹೋಮ್ ಇನ್ಶೂರೆನ್ಸ್ ಅಥವಾ ಬಿಲ್ಡಿಂಗ್ ಇನ್ಶೂರೆನ್ಸಲ್ಲಿ ಒಂದು ಹಿಸ್ಟೋರಿಕಲಿ ಈ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟಿದೆ ಅಂತ ಏನಾದರೂ ಹೇಳ್ಬೋದಾ? ಈ ಮನೆಯ ಏನಾದರೂ ತೊಂದರೆ ಆಗೋದು, ಇದನ್ನು ಈ ರೀತಿಯ ಇನ್ಸ್ಟೆನ್ಸ್, ಈ ರೀತಿಯ ಸಂದರ್ಭಗಳು ಬಹಳ ಕಡಿಮೆ ಇರುತ್ತೆ. ಅಂದರೆ ಕೆಲವು ಗುಡ್ಡ ಪ್ರದೇಶಗಳಲ್ಲಿ ಈ ಥರ ಆಗಿದ್ದು ಬಿಟ್ಟರೆ, ಇಲ್ಲ ಅಂದರೆ ಈ ರೀತಿಯ ಅವಕಾಶಗಳು ಅಥವಾ ಈ ರೀತಿಯ ಸಂದರ್ಭಗಳು ಬಹಳ ಕಡಿಮೆ ಅಂತ ಹೇಳ್ಬೋದು, ಬಹಳ ಕಡಿಮೆ ಇರುತ್ತೆ. ಈಗ ಈ ಹೋಮ್ ಇನ್ಶೂರೆನ್ಸ್ ಪಡಿಬೇಕು ಅಂತ ಬಯಸೋರು ಯಾವ ಇನ್ಶೂರೆನ್ಸ್ ಕಂಪ್ನಿಗಳಂದ್ರೆ, ಅದು ಈ ಜನರಲ್ ಇನ್ಶೂರೆನ್ಸ್ಗೆ ಇದು ಬರುತ್ತಾ, ಇದನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಬಗೆ ಹೇಗೆ ಅನ್ನುವಂಥದ್ದು? ಇದು ಜನರಲ್ ಇನ್ಶೂರೆನ್ಸೇ ಬರುತ್ತೆ. ಅಂದರೆ ಲೈಫ್ ಇನ್ಶೂರೆನ್ಸ್ ಅಲ್ಲ, ಜೀವ ವಿಮೆ ಅಲ್ಲ, ಇದು ಜನರಲ್ ಇನ್ಶೂರೆನ್ಸ್ ಅಂತಲೇ ಬರುತ್ತೆ. ಇದನ್ನು ಕೊಡೋದು ಬೇರೆ ಬೇರೆ ಸರ್ಕಾರಿ ಸ್ವಾಮ್ಯದ ಕೆಲವು ಇನ್ಶೂರೆನ್ಸ್ ಕಂಪನಿ ಇದೆ, ಅದೇ ರೀತಿ ಖಾಸಗಿ ಕೆಲವು ವಿಮಾ ಕಂಪನಿಗಳಿದೆ. ಅವರ ಮುಖಾಂತರ ಇದನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇದೆ. ಓಕೆ. ಸೊ ಹಾಗಾದರೆ ಹೋಮ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರೆ ತಾವು, ಅದರ ಪ್ರೊಸೀಜರ್ ಹೇಗಿರುತ್ತೆ, ಯಾವುದಕ್ಕೆ ಸಿಗುತ್ತೆ ಇತ್ಯಾದಿಗಳನ್ನು. ಸೊ ಫೈನಲಿ ನಮ್ಮ ವೀಕ್ಷಕರಿಗೆ ನೀವು ಹೇಳುವಂಥ ಮೆಸೇಜ್ ಏನು ಅಂತ? ಒಂದು ಏನಂದರೆ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾವು ಹೇಳಿದಾಗೆ ಹೋಮ್ ಲೋನ್ ತಗೊಂಡ್ರೆ ಇನ್ಶೂರೆನ್ಸು ಕಂಪಲ್ಸರಿಯಾಗಿ ತಗೊಳ್ಬೇಕು ಅಂತ ಹೇಳ್ಕೊಂಡು, ಹೌದು, ಉದಾಹರಣೆ ಒಂದು 20 ವರ್ಷ ಅಥವಾ 25 ವರ್ಷದ ಸಾಲ ಮರುಪಾವತಿ ಆದಮೇಲೆ ಈ ಮನೆಗೆ ತಗೊಂಡ ಇನ್ಶೂರೆನ್ಸ್ ಕೂಡ ಅವಧಿ ಮುಗಿದಿದ್ದರೆ ಜನ ಏನು ತಿಳ್ಕೊಳ್ತಾರೆ ಅಂದರೆ, ಇನ್ಶೂರೆನ್ಸು ಲೋನ್ ಮುಗಿದೋಯ್ತು, ಇನ್ನೂ ಇನ್ಶೂರೆನ್ಸು ಬೇಡ ಅಂತ ಹೇಳ್ಕೊಂಡು. ಆದರೆ ಮನೆ ಹಳೆಯ ಆಗ್ತಾ ಬಂದಾಗೆ ಇನ್ಶೂರೆನ್ಸ್ ಇರೋದು ಖಂಡಿತ ಒಳ್ಳೆಯದೇ. ಹಾಗಾಗಿ ಸಾಲ ಮುಗಿದೋಗಿದೆ ಅಂತ ಈ ಹೊಸದಾಗಿ ಪ್ರಾಪರ್ಟಿ ಇನ್ಶೂರೆನ್ಸ್ ಮಾಡಿಸೋದು ನಿಲ್ಲಿಸೋದು ಬೇಡ. ಅದನ್ನು ಕೂಡ ಮತ್ತಿನ ಒಂದು 5 ವರ್ಷ ಅಥವಾ 10 ವರ್ಷಕ್ಕೆ ಈ ರೀತಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದು ಸಾಲ ತಗೊಂಡ್ಮೇಲೆ ಅದನ್ನು ಸಾಲ ಕ್ಲೋಸ್ ಆದಮೇಲೆ ಆಯಿತು, ಅಥವಾ ಸಾಲ ಪಡ್ಕೊಂಡೇ ಇಲ್ಲ ಅಂತಾದರೆ ಮನೆ ಆಗಲಿ ಅಥವಾ ಅಂಗಡಿ ಆಗಲಿ, ಇವನ್ ಅಂಗಡಿ ಆದರೂ ಕೂಡ ಅಂಥವರು ಬಿಲ್ಡಿಂಗಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದಕ್ಕೆ ಪ್ರೀಮಿಯಮ್ಮು ಹಾಗೆ, ಪ್ರೀಮಿಯಮ್ ಏನು ಭಾಳಷ್ಟೇನು ಇರೋದಿಲ್ಲ, ಕೆಲವು ಸಾವಿರಗಳಷ್ಟೇ ಇರುತ್ತೆ ಅಷ್ಟೇ ಅದಕ್ಕೆ. ಹಾಗಾಗಿ ಅದನ್ನು ಇನ್ಶೂರೆನ್ಸ್ ಪ್ರೀಮಿಯಮ್ ಏನು ಭಾಳ ಏನು ಬರೋದಿಲ್ಲ. ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ಜೀವ ವಿಮೆ ಅಂತ ಮಾಡಿಸ್ತೀವಿ. ಅದೇ ರೀತಿ ನಮ್ಮ ಎಲ್ಲ ವಾಹನಗಳಿಗೆ ತಪ್ಪದೆ ಕಡ್ಡಾಯ ಇದೆ ಅಂತ ಹೇಳುವ ಕಾರಣಕ್ಕೆ ನಾವು ವಾಹನ ವಿಮೆಯನ್ನು ಮಾಡ್ತೀವಿ. ಅದೇ ರೀತಿ ಮನೆಯನ್ನು ಹಾಗೆ, ಮನೆ ಇನ್ಶೂರೆನ್ಸ್ ಕೂಡ ಅದು ನಮ್ಮ ಮನಸ್ಸಿಗೆ ನಾವೊಂದು ಕಡ್ಡಾಯ ಇದೆ ಅಂತ ತಿಳ್ಕೊಂಡ್ರೆ ಅದನ್ನು ಮಾಡಿಸ್ಕೊಳ್ಳೋದು ಖಂಡಿತ ಒಳ್ಳೆಯದು. ಆಮೇಲೆ ಈ ರೀತಿ ಕಟ್ಟಿದ ವಿಮೆ ದುಡ್ಡು ವಾಪಸ್ಸು ಬರಲ್ಲ. ಅದನ್ನು ವೆಹಿಕಲ್ ಇನ್ಶೂರೆನ್ಸ್ ನಾವು ಉದಾಹರಣೆ ಕೊಟ್ಟಾಗೆ, ಇದನ್ನು ಬರೀ ಇನ್ಶೂರೆನ್ಸ್ ಅಮೌಂಟ್ ಅಷ್ಟೇ, ನೀವು 1 ವರ್ಷಕ್ಕೆ ಅಥವಾ 5 ವರ್ಷ ಈ ಥರ ಕಟ್ಕೊಂಡು ಬರಬೇಕು. ಅದು ಬಿಟ್ಟು ಕಟ್ಟಿದ ದುಡ್ಡಿದಲ್ಲಿ ವಾಪಸ್ ಬರಲ್ಲ, ಬಟ್ ಅಮೌಂಟ್ ಸಣ್ಣದು ಇರುವ ಕಾರಣ ಇದನ್ನು ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಟರ್ಮ್ ಇನ್ಶೂರೆನ್ಸ್ ಹೌದು, ಆ ರೀತಿಯಲ್ಲಿ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಮುಖ್ಯವಾಗಿ ಈ ಹೋಮ್ ಇನ್ಶೂರೆನ್ಸ್, ಬಿಲ್ಡಿಂಗ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಕಮೆಂಟ್ಗಳನ್ನು ಇನ್ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.